ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ಪನ್ನೀರ್ ಮಸಾಲ ನೋಡಿರಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳದ್ದು ನಾನಿಲ್ಲೇ ಸ್ಕ್ರೀನ್ ಮೇಲೆ ಬರೆದು ಹಾಕಿದ್ದೀನಿ ರೀ. ಆದರೂ ಕೂಡ ಹೇಳ್ತಾ ಇದ್ದೀನಿ ನೋಡಿರಿ. 1.5 ಟೀ ಸ್ಪೂನಷ್ಟು ಹವೇಜ್ ಕಾಳನ್ನು ಹಾಕೊಂಡೇನಿ ರೀ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಂಡೇನಿ ರೀ, 1/4 ಟೀ ಸ್ಪೂನಷ್ಟು ಮೆಣಸನ್ನು ಹಾಕೊಂಡೇನಿ ರೀ, 1 ಏಲಕ್ಕಿನ ಹಾಕೊಂಡಿದ್ದೀನಿ ರೀ, ಆಮೇಲೆ 7 ಲವಂಗನ ಹಾಕೊಂಡಿದ್ದೀನಿ ರೀ, 1 ಇಂಚು ದಾಲ್ಚಿನಿನ ಹಾಕೊಂಡಿದ್ದೀನಿ ನೋಡಿರಿ. ಇಲ್ಲೇ ಇದನ್ನೆಲ್ಲ ಹುರ್ಕೊಂಡು ಆದಮೇಲೆ ಇದನ್ನು ಸರಿಯಾಗಿ ಹುರಿದು ಇದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ ನೋಡಿರಿ. ಸ್ವಲ್ಪ ಆರಿದ ಮೇಲೆ ಇದನ್ನು ಸಣ್ಣಗೆ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ರೀ. ಹಾಗೆ ನಾನಿಲ್ಲಿ 75 ಗ್ರಾಮ್ನಷ್ಟು ಪನ್ನೀರನ್ನ ತೊಗೊಂಡ್ರಿ. ಇದು ಕರೆಕ್ಟಾದ ಅಳತೆಯಲ್ಲಿ ಇದೆ ನೋಡಿರಿ. ಈಗ ನಿಮ್ಗೆ ಯಾವ ಥರದ ಆಕಾರದಲ್ಲಿ ಬೇಕಾಗುತ್ತೆ, ಕ್ಯೂಬಿಕ್ಸ್ನ ಆಕಾರದಲ್ಲಿ ಅಥವಾ ಆಯತಾಕಾರದಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕಂದ್ರೆ ಆ ಥರನೂ ಕಟ್ ಮಾಡ್ಕೊಬೋದು ರೀ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ನಾವಿಲ್ಲೇ ಕೆಲವೊಂದು ಪುಡಿ ಮಸಾಲೆಗಳನ್ನು ಸೇರಿಸಬೇಕಾಗುತ್ತೆ ರೀ. 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ರೀ, 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ರೀ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ, ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ರೀ, ಅರ್ಧ ಟೀ ಸ್ಪೂನಷ್ಟು. ಇಷ್ಟೆಲ್ಲವನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಈ ಎಲ್ಲ ಮಸಾಲೆಗಳು ಪನ್ನೀರಿಗೆ ಹತ್ತುವಂಗೆ ಸರಿಯಾಗಿ ಕಲಿಸ್ಕೊಳ್ಳೋಣ ರೀ. ಇದನ್ನು ಈ ಥರ ಕಲಿಸಾದ್ಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 15-20 ನಿಮಿಷ ಇಟ್ಕೊಳ್ಳೋಣ ನೋಡಿರಿ. ಇದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ ಒಳಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೆ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಪನ್ನೀರನ್ನ ಇದಕ್ಕೆ ಬೆರೆಸ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ಸ್ವಲ್ಪ ಬೇಯಬೇಕು ನೋಡಿರಿ, ಅಷ್ಟೇ ರೀ. ನಂತರ ಅದೇ ಪ್ಯಾನ್ ಒಳಗಡೆ ಈಗ ನಾನಿಲ್ಲೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ರೀ. ಸ್ವಲ್ಪ ಕೂಡ ನೀವು ಎಣ್ಣೆನೂ ಹಾಕ್ಕೊಳ್ಬೋದು ರೀ. ಇಲ್ಲೇ ಇದಕ್ಕೆ ನಾನಿಲ್ಲಿ 1 ತೇಜ್ಪತ್ತನ ಹಾಕ್ಕೊಳ್ತಾ ಇದ್ದೀನಿ ರೀ. ನಂತರ ಇದಕ್ಕೆ ಅರ್ಧ ಇಂಚಷ್ಟು ದಾಲ್ಚಿನ್ನಿ, 3 ಲವಂಗ, 1 ಟೇಬಲ್ ಸ್ಪೂನಷ್ಟು ಜೀರಿನ, ಆಮೇಲೆ ಇಷ್ಟೆಲ್ಲವನ್ನು ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಫ್ರೈ ಮಾಡಿದ್ರೆ ಚಟಪಟ ಅಂತ ಸೌಂಡ್ ಬರುತ್ತೆ ನೋಡಿರಿ. ಅದಾದ ನಂತರ ಇದಕ್ಕೆ ನಾನಿಲ್ಲಿ 2 ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇದನ್ನು ಸಹ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿರಿ ಇದು. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ರೀ, ಇದನ್ನು ಕೂಡ ಹಾಕ್ಕೊಳ್ರಿ. ಇದನ್ನು ನೀವು ಪುಡಿ ಮಾಡಿನೂ ಸಹ ಹಾಕ್ಕೊಳ್ಬೋದು, ಗೋಡಂಬಿ ಸ್ವಲ್ಪ ಥಿಕ್ನೆಸ್ಗೆ. ಇಲ್ಲೇ ನಾನು ತಿನ್ನುವಾಗ ಬರಲಿ ಅನ್ನೋಂಥ ಹಾಗಾಗಿ ಗೋಡಂಬಿನ ಹಾಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನೋಡಿರಿ. ನಂತರ ಇದಕ್ಕೆ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಮಸಾಲೆನ, ಅದರ ಪುಡಿನ ಈ ಥರ ಹಾಕ್ಬೇಕು ನೋಡಿರಿ. ಉಳ್ಳಾಗಡ್ಡಿ ನಂತರನೇ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಇದನ್ನು 1/4 ಟೀ ಸ್ಪೂನಷ್ಟು ನಾವಿಲ್ಲಿ ಅರಿಶಿನ ಹಾಕ್ಕೊಳ್ಳೋಣ ನೋಡಿರಿ. ಈಗ ನಮ್ಮದು ಉಳ್ಳಾಗಡ್ಡಿ ಹುರಿದಾದ್ಮೇಲೆ ಇದಕ್ಕೆ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿನೂ ಹಾಕ್ಕೊಳ್ಳೋಣ ರೀ. ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ಖಾರ ತಿನ್ಬೇಕು ಅನಿಸುತ್ತೋ ಅಷ್ಟು ಸ್ಪೈಸಿ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿರಿ. ನನಗದು ಮಾತ್ರ ನಾವು ಈ ಕಡೆ ಉತ್ತರ ಕರ್ನಾಟಕದ ಜನ ರೀ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ. ಹಾಗಾಗಿ ಅದರೊಳಗೂ ಪನ್ನೀರ್ ಮಸಾಲ ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ರೀ. ಹಾಗಾಗಿ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ 1 ಮೀಡಿಯಮ್ ಸೈಜಿಂದ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಅದನ್ನು ಸಹ ಸರಿಯಾಗಿ ಫ್ರೈ ಆಗಿದ್ದೀರಿ. ಇದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೊಳ್ತೀನಿ ರೀ. ಇದು ಗಟ್ಟಿ ಮೊಸರು ಇರುತ್ತೆ ರೀ, ಹುಳಿಯಾಗಿರ್ಬಾರ್ದು. ಫ್ರೆಶ್ ಆದ ಕ್ರೀಮಿ ಸ್ಟ್ರಕ್ಚರ್ ಒಳಗಡೆ ಇರುವಂಥ ಮೊಸರು ಇರುತ್ತೆ ನೋಡಿರಿ. ಇದು ಒಂದು ಟೈಪ್ ಕ್ರೀಮ್ ಥರನೇ ಕೆಲಸ ಮಾಡುತ್ತೆ ನೋಡಿರಿ. ಈ ಪನ್ನೀರ್ ಮಸಾಲೆಗೆ ನೀವೇನಿಲ್ಲ ಅಂದರೂ ಈ ಥರ ಮೊಸರನ್ನು ಗಟ್ಟಿಯಾದ ಮೊಸರು ಹಾಕಿದರೆ ಸರಿಯಾಗಿ ಟೇಸ್ಟ್ ಕೊಡುತ್ತೆ ನೋಡಿರಿ ಮಾತ್ರ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ಇದೆಲ್ಲ ಮಸಾಲೆ ಫ್ರೈ ಆದ ತಕ್ಷಣ ಈ ಥರ ಸ್ವಲ್ಪ ಬೇಯಿಂದಾದಮೇಲೆ ಇದಕ್ಕೆ ನಾವು ತಕ್ಕ ಪ್ರಮಾಣಕ್ಕೆ ನೀರನ್ನು ಹಾಕ್ಕೊಳ್ಳೋಣ ರೀ. ಅತಿ ಗಟ್ಟಿನೂ ಬೇಡ್ರಿ, ಅತಿ ತಿಳಿಯಾಗಿನೂ ಬೇಡ ರೀ. 1 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿರಿ. ನೀವು ಸಹ ನೋಡಿಕೊಂಡು 1 ಕಪ್ ನೀರನ್ನು ಹಾಕ್ಕೊಳ್ರಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ ರೀ. ಇದ್ರೆ ಹಾಕ್ಕೊಳ್ರಿ, ಇದು ಆಪ್ಷನಲ್, ಇಲ್ಲ ಅಂದರೆ ಇಲ್ಲ, ಹಾಗೇನಿಲ್ಲ. ನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ರೀ, ಸ್ವಲ್ಪ ಅಂತಂದ್ರು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿನ ರೀ, ಕೊತ್ತಂಬರಿ ರೀ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಕೊತ್ತಂಬರಿನ ಹಾಕ್ಕೊಳ್ರಿ.
ನಂತರ ಇದಕ್ಕೆ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಈಗ ಕೊನೆಯದಾಗಿ ಸೇರಿಸಿ ಇದನ್ನು ಸರಿಯಾಗಿ ತಿರುವು ಕೊಟ್ಟು ಒಂದು ಸ್ವಲ್ಪ ಮೇಲೆ ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಬೇಯಿಸ್ಲಿಕ್ಕೆ ಬಿಟ್ಟರೆ ನಮ್ಮದು ಪನ್ನೀರ್ ಮಸಾಲ ರೆಡಿಯಾಗುತ್ತೆ ನೋಡಿರಿ. ಸೂಪರ್ ನೋಡಿರಿ, ನಮ್ಮದು ಪನ್ನೀರ್ ಮಸಾಲ ಸರಿಯಾಗಿ ರೆಡಿಯಾಗಿದೆ ತಿನ್ನಲಿಕ್ಕೆ. ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ, ಅನ್ನದ ಜೊತೆ, ನಾನ್ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿರಿ. ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತು ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಹಾಗಾಗಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿಯವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.